ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೈತ್ರ ಜೆ.ಕೆ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ನಾವು ಇಂದು ನಮ್ಮ ಶಾಲೆಯಲ್ಲಿ ನಮ್ಮ ಪರಿಸರ ಎಂಬ ಪಾಠದ ಸೆಮಿನಾರ್ ಮಾಡುತ್ತಿದ್ದೇವೆ. ಅದರಲ್ಲಿ ನಾವು ಮೊದಲು ಕಲಿಯುವ ಕಲಿಕಾಂಶಗಳು ಮೊದಲು ಆಹಾರ ಸರಪಳಿ. ಇದರಲ್ಲಿ ನಾವು ಸಸ್ಯಾಹಾರಿ ಆಹಾರ ಸರಪಳಿ, ಕೊಳತಿನಿ ಆಹಾರ ಸರಪಳಿ ಮತ್ತು ಪರಾವಲಂಬಿ ಆಹಾರ ಸರಪಳಿಯನ್ನು ಕಲಿಯಲಿದ್ದೇವೆ. ನಂತರ ಎರಡನೆಯದಾಗಿ ಪೋಷಣ ಸ್ತರಗಳು. ಅದರಲ್ಲಿ ನಾವು ಉತ್ಪಾದಕರು, ಪ್ರಾಥಮಿಕ ಭಕ್ಷಕರು, ದ್ವಿತೀಯಕ ಭಕ್ಷಕರು, ತೃತೀಯಕ ಭಕ್ಷಕರನ್ನು ತಿಳಿಯಲಿದ್ದೇವೆ. ನಂತರ ಮೂರನೆಯದಾಗಿ ಆಹಾರ ಜಾಲ, ಇದರ ಬಗ್ಗೆ ತಿಳಿಯುತ್ತೇವೆ. ನಂತರ ನಾಲ್ಕನೆಯದಾಗಿ ಶಕ್ತಿಯ ಅರಿವು, ಇದರ ಬಗ್ಗೆ ನಾವು ಕಲಿದುಕೊಳ್ಳೋಣ. ನಾವು ಮೊದಲು ಆಹಾರ ಸರಪಳಿ ಎಂದರೆ ಪೋಷಣ ಸಂಬಂಧವನ್ನು ಹೊಂದಿರುವ ಒಂದು ಸ್ತರದಿಂದ ಮತ್ತೊಂದು ಸ್ತರಕ್ಕೆ ಶಕ್ತಿಯನ್ನು ವರ್ಗಾಯಿಸುವ ಒಂದು ಕ್ರಿಯೆಗೆ ನಾವು ಆಹಾರ ಸರಪಳಿ ಎಂದು ಕರೆಯುತ್ತೇವೆ. ಅದರಲ್ಲಿ ನಾವು ಸಸ್ಯಾಹಾರಿ ಆಹಾರ ಸರಪಳಿ ನೋಡ್ಬೋದು, ಮತ್ತೆ ಕೊಳತಿನಿ ಆಹಾರ ಸರಪಳಿಯನ್ನು ನೋಡ್ಬೋದು, ನಂತರ ಪರಾವಲಂಬಿ ಆಹಾರ ಸರಪಳಿಯನ್ನು ನೋಡ್ಬೋದು. ನಾವು ಮೊದಲು ಇವನ್ನ ತಿಳ್ಕೊಬೇಕಂದರೆ ಫಸ್ಟು ಪೋಷಣ ಸ್ತರಗಳು, ಇವುಗಳ ಬಗ್ಗೆ ನಾವು ಇವುಗಳನ್ನು ತಿಳಿದುಕೊಳ್ಳಲು ನಮಗೆ ಸಹಾಯವಾಗುತ್ತದೆ. ಮೊದಲಿಗೆ ಪೋಷಣ ಸ್ತರಗಳು ಎಂದರೇನು? ಪೋಷಣ ಸ್ತರಗಳು ಎಂದರೆ ಆಹಾರ ಸರಪಳಿಯ ಒಂದೊಂದು ಹಂತವನ್ನೇ ನಾವು ಪೋಷಣ ಸ್ತರಗಳು ಎಂದು ಕರೆಯುತ್ತೇವೆ. ನೀವು ಇಲ್ಲಿ ಚಿತ್ರದಲ್ಲಿ ಗಮನಿಸಬಹುದು. ಮೊದಲಿಗೆ ಉತ್ಪಾದಕರು ಬರ್ತಾರೆ, ನಂತರ ಪ್ರಾಥಮಿಕ ಭಕ್ಷಕರು ಬರ್ತಾರೆ, ಮೂರನೆಯದಾಗಿ ದ್ವಿತೀಯಕ ಭಕ್ಷಕರು ಬರುತ್ತಾರೆ, ನಾಲ್ಕನೆಯದಾಗಿ ತೃತೀಯಕ ಭಕ್ಷಕರು ಬರ್ತಾರೆ. ನಾವು ಮೊದಲಿಗೆ ಉತ್ಪಾದಕರಲ್ಲಿ ನಾವು ಸಸ್ಯವನ್ನು ನೋಡ್ಬೋದು. ನಾವು ಸಸ್ಯವನ್ನು ಯಾಕೆ ಉದಾಹರಣೆಯಾಗಿ ತೆಗೆದುಕೊಳ್ಳುತ್ತೇವೆ ಎಂದರೆ, ಸಸ್ಯ ಹುಲ್ಲನ್ನು ಸೇವಿಸುವುದರ ಮೂಲಕ ತನ್ನ ಶಕ್ತಿಯನ್ನು ವರ್ಗಾವಣೆ ಮಾಡುತ್ತದೆ. ನಂತರ ಎರಡನೆಯದಾಗಿ ಪ್ರಾಥಮಿಕ ಭಕ್ಷಕರು. ಈ ಪ್ರಾಥಮಿಕ ಭಕ್ಷಕರಲ್ಲಿ ನಾವು ಜಿಂಕೆಯನ್ನು ನೋಡುತ್ತೇವೆ. ನಾವು ಜಿಂಕೆಯನ್ನು ಯಾಕೆ ಉದಾಹರಣೆಯಾಗಿ ತೆಗೆದುಕೊಳ್ಳುತ್ತೇವೆ ಎಂದರೆ, ಜಿಂಕೆ ಆಹಾರವನ್ನು ಸೇವಿಸುವುದರ ಮೂಲಕ ತನ್ನ ಶಕ್ತಿಯನ್ನು ವರ್ಗಾವಣೆ ಮಾಡುತ್ತದೆ. ಉತ್ಪಾದಕರು, ನಾನು ಆಗಲೇ ಹೇಳ್ದಂಗೆ ಉತ್ಪಾದಕರು ಯಾಕಂದ್ರೆ ಸಸ್ಯ ಬೆಳಕಿನ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನಾಗಿ ವರ್ಗಾವಣೆ ಮಾಡುತ್ತದೆ. ಮೂರನೆಯದಾಗಿ ದ್ವಿತೀಯಕ ಭಕ್ಷಕರು. ನಾವು ದ್ವಿತೀಯಕ ಭಕ್ಷಕರಲ್ಲಿ ಹುಲಿಯನ್ನು ನೋಡುತ್ತೇವೆ, ಏಕೆಂದರೆ ಜಿಂಕೆಯು ಹುಲ್ಲನ್ನು ತಿಂದು ಆಹಾರವನ್ನು ವರ್ಗಾವಣೆ ಮಾಡುತ್ತದೆ. ಹುಲಿ ಜಿಂಕೆಯನ್ನು ಸೇವಿಸುವುದರ ಮೂಲಕ ಜಿಂಕೆಯಿಂದ ಆಹಾರ ಶಕ್ತಿಯನ್ನು ತನ್ನ ದೇಹಕ್ಕೆ ವರ್ಗಾವಣೆ ಮಾಡುತ್ತದೆ. ನಾಲ್ಕನೆಯದಾಗಿ ನಾವು ತೃತೀಯಕ ಭಕ್ಷಕರಲ್ಲಿ ಪರಾವಲಂಬಿ ಸಸ್ಯಗಳನ್ನು ನೋಡುತ್ತೇವೆ. ಈ ಪರಾವಲಂಬಿ ಸಸ್ಯಗಳಲ್ಲಿ ಕೊಳತಿನಿಗಳು ಬರುತ್ತವೆ. ಹಾಗಾದ್ರೆ ಕೊಳತಿನಿಗಳು ಎಂದರೇನು? ಅಂದ್ರೆ ಎರೆಹುಳ, ಗೆದ್ದಲು, ಇವುಗಳನ್ನೇ ನಾವು ಕೊಳತಿನಿಗಳು ಎಂದು ಕರೆಯುತ್ತೇವೆ. ತೃತೀಯಕ ಭಕ್ಷಕರು, ಇಲ್ಲಿ ನಾವು ಉನ್ನತ ಮಾಂಸಾಹಾರಿಗಳನ್ನು ನೋಡುತ್ತೇವೆ. ಯಾವ ಹೆಚ್ಚು ಉನ್ನತ ಮಾಂಸಾಹಾರಿಗಳಾಗಿರ್ತಾವೋ ಅವೇ ತೃತೀಯಕ ಭಕ್ಷಕರು ಎಂದು ಕರೆಯುತ್ತೇವೆ. ನಂತರ ನಾವು ಈಗ ಸಸ್ಯ ಆಹಾರ ಸರಪಳಿ ಎಂದರೆ, ಸಸ್ಯ ಆಹಾರ ಸರಪಳಿಯಲ್ಲಿ ಯಾವಾಗಲೂ ಪ್ರಾಥಮಿಕ ಭಕ್ಷಕರು ಸಸ್ಯಾಹಾರಿಗಳೇ ಆಗಿರುತ್ತವೆ. ಇದಕ್ಕೆ ನಾವು ಒಂದು ಉತ್ತಮವಾದ ಉದಾಹರಣೆಯನ್ನು ನೋಡುವುದಾದರೆ, ಇಲ್ಲಿ ಹುಲ್ಲು ಉತ್ಪಾದಕರಾಗಿದ್ದರೆ ಮೊಲ ಪ್ರಾಥಮಿಕ ಭಕ್ಷಕರಾಗಿರುತ್ತಾರೆ, ತೋಳ ದ್ವಿತೀಯಕ ಭಕ್ಷಕರಾಗಿರುತ್ತವೆ. ನಾವು ಅಲ್ಲಿ ಗಮನಿಸಬಹುದು, ಸಸ್ಯಾಹಾರಿ ಆಹಾರ ಸರಪಳಿಯಲ್ಲಿ ಪ್ರಾಥಮಿಕ ಭಕ್ಷಕರು ಯಾವಾಗಲೂ ಸಸ್ಯಾಹಾರಿನೇ ಆಗಿರುತ್ತಾರೆ ಎಂದು. ನಾವು ಇಲ್ಲಿ ಗಮನಿಸಿದಾಗ ಇಲ್ಲಿ ಪ್ರಾಥಮಿಕ ಭಕ್ಷಕರು ಈ ಮೊಲ ಯಾವಾಗಲೂ ಸಸ್ಯಾಹಾರಿನೇ ಆಗಿರುತ್ತದೆ. ನಂತರ ನಾವು ಇಲ್ಲಿ ಗಮನಿಸಬಹುದು ಕೊಳತಿನಿ ಆಹಾರ ಸರಪಳಿ. ಈ ಕೊಳತಿನಿ ಆಹಾರ ಸರಪಳಿ ಎಂದರೆ ಕೊಳತಿನಿಗಳು ಯಾವಾಗಲೂ ಪ್ರಾಥಮಿಕ ಭಕ್ಷಕರು ಕೊಳತಿನಿಗಳೇ ಆಗಿರುತ್ತವೆ. ಇದಕ್ಕೆ ಉದಾಹರಣೆಯನ್ನು ನೋಡೋದಾದ್ರೆ ಉದುರೆಲೆ, ಎರೆಹುಳು, ಪಕ್ಷಿಗಳು. ಇಲ್ಲಿ ಉದುರೆಲೆ ಉತ್ಪಾದಕರಾಗಿದ್ದಾರೆ, ಎರೆಹುಳು ಪ್ರಾಥಮಿಕ ಭಕ್ಷಕರು, ಪಕ್ಷಿಗಳು ದ್ವಿತೀಯಕ ಭಕ್ಷಕರಾಗಿರುತ್ತವೆ. ನಾವು ಇಲ್ಲಿ ಕೊಳತಿನಿ ಆಹಾರ ಸರಪಳಿ ಯಾವಾಗಲೂ ಪ್ರಾಥಮಿಕ ಭಕ್ಷಕರು ಕೊಳತಿನಿಗಳೇ ಆಗಿರುತ್ತವೆ. ಇಲ್ಲಿ ನಾವು ಗಮನಿಸಬಹುದು, ಇಲ್ಲಿ ಎರೆಹುಳು ಇದು ಪ್ರಾಥಮಿಕ ಭಕ್ಷಕರು. ಎರೆಹುಳು ಅನ್ನೋದು ಒಂದು ಕೊಳತಿನಿ ಆಗಿದೆ. ಮೂರನೆಯದಾಗಿ ಪರಾವಲಂಬಿ ಆಹಾರ ಸಸ್ಯಗಳು. ಪರಾವಲಂಬಿ ಆಹಾರ ಸಸ್ಯಗಳಿಗೆ ಒಂದು ಉದಾಹರಣೆ ಆದರೆ, ಇಲ್ಲಿ
ಹಕ್ಕಿಗಳು ಮರಗಳ ಮೇಲೆ ವಾಸಿಸುತ್ತವೆ. ಆದ್ರೆ ಹಕ್ಕಿಗಳು ಮರಗಳ ಮೇಲೆ ಪರಾವಲಂಬಿಗಳಾಗಿರುತ್ತವೆ. ಹಕ್ಕಿಗಳ ಮೇಲೆ ಏನುಗಳು ವಾಸಿಸುತ್ತವೆ. ಹಕ್ಕಿಗಳ ಮೇಲೆ ಏನುಗಳು ಪರಾವಲಂಬಿಗಳಾಗಿರುತ್ತವೆ. ಏನುಗಳಲ್ಲಿ ಶಿಲೀಂಧ್ರಗಳು ಪರಾವಲಂಬಿಗಳಾಗಿ ವಾಸಿಸುತ್ತವೆ. ನಂತರ ನಾವು ಆಹಾರ ಜಾಲ. ಈ ಆಹಾರ ಜಾಲ ಎಂದರೇನು ಅಂದ್ರೆ, ವ್ಯವಸ್ಥೆಯಲ್ಲಿನ ಆಹಾರ ಸರಪಳಿಯು ಒಂದು ಸಂಕೀರ್ಣ ಸಂಬಂಧವನ್ನು ಹೊಂದಿದೆ. ಇದನ್ನೇ ನಾವು ಆಹಾರ ಜಾಲ ಎಂದು ಕರೆಯುತ್ತೇವೆ. ಈ ಆಹಾರ ಜಾಲಗಳಲ್ಲಿ ನಾವು ವಿವಿಧ ಜೀವಿಯ ಆಹಾರ ಪದ್ಧತಿಯು ಬೇರೆ ಬೇರೆ ಆಗಿರುವುದರಿಂದ ನಾವು ಇರುವ ಇತರ ಪೋಷಣ ಸ್ತರಗಳಲ್ಲಿ ಸಂಬಂಧವನ್ನು ಹೊಂದಿವೆ. ಈ ರೀತಿಯಾಗಿ ನಾವು ಆಹಾರ ಜಾಲವನ್ನು ನೋಡಬಹುದು. ನಂತರ ಶಕ್ತಿಯ ಅರಿವು. ಈ ಶಕ್ತಿಯ ಅರಿವು ಅಂದರೆ ಪರಿಸರ ವ್ಯವಸ್ಥೆಯಲ್ಲಿನ ಎಲ್ಲ ಹಸಿರು ಸಸ್ಯಗಳ ಮೇಲೆ ಎಲೆಗಳ ಮೂಲಕ ಶಕ್ತಿಯ ಬೆಳಕಿನ ಶಕ್ತಿಯನ್ನು 1% ಇವು ಆಹಾರ ಶಕ್ತಿಯನ್ನಾಗಿ ಪರಿವರ್ತಿಸುತ್ತವೆ. ನಂತರ ಇವು ಆಹಾರ ಸರಾಸರಿ ಎಂದರೆ 10% ಭಾಗ. ಇವು 10% ಭಾಗ ತಮ್ಮ ದೇಹಕ್ಕೆ ಅನುಗುಣವಾಗಿ ಮಾರ್ಪಾಟುಗೊಳ್ಳುತ್ತವೆ ಮತ್ತು ಇದನ್ನು ಮುಂದಿನ ಹಂತದ ಭಕ್ಷಕರಿಗೆ ವರ್ಗಾವಣೆ ಮಾಡುತ್ತವೆ. ಇಷ್ಟು ನಾವು ಕಲಿಕಾಂಶಗಳನ್ನು ಇವತ್ತು ತಿಳಿದುಕೊಂಡೆವು. ಧನ್ಯವಾದಗಳು.